ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ, ಯಾವ ರೀತಿ ಫಲಗಳು ತೊಡಕುಗಳು ರಾಶಿಗಳಿಗಿವೆ ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ವಿ. ಮಾಂದ್ಯ ಉದಯ ಆಗಿದೆ, ಅದು ಮಿಥುನ ರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಇನ್ನು ಚಂದ್ರನಿದ್ದಾನೆ ತುಲಾ ರಾಶಿಯಲ್ಲಿ ಈ ದಿವಸ. ಇನ್ನು ಕುಂಭರಾಶಿಯಲ್ಲಿ ಅಲ್ಲಿ ನಾವು ಕುಜ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಮತ್ತು ಶನಶ್ಚರ ಯಥಾಸ್ಥಿತಿಯಲ್ಲಿದ್ದಾನೆ. ಕುಜ ಶುಕ್ರ ಶನಶ್ಚರರು. ಇನ್ನು ಮೀನರಾಶಿಯಲ್ಲಿ ರವಿ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಈ ಗಂಟಲ ಭಾಗದಲ್ಲಿ ತೊಂದರೆ, ಸ್ವಲ್ಪ ಬಾಧೆ ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಜೊತೆಗೆ ಮನೆಯ ಸೇವಕರು ಸಹಾಯಕರು ಇವರಿಂದ ಸ್ವಲ್ಪ ವಿರೋಧಗಳು ವ್ಯಕ್ತ ಆಗೋ ಸಾಧ್ಯತೆ ಇದೆ. ಮತ್ತು ಇನ್ನೊಬ್ಬರ ಮಾತನ್ನು ಕೇಳಿಸ್ಕೊಂಡು ಕೆಲಸ ಹಾಳು ಮಾಡ್ಕೊಳ್ತೀರ, ಕಾರ್ಯಹಾನಿ ಆಗುತ್ತೆ ಇತರೆ ಸಲಹೆಗಳಿಂದ. ಹೀಗಾಗಿ ಸಲಹೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೋಡಿ ಆಂಜನೇಯನ ಸ್ಮರಣೆ ಮಾಡಿ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸಾಲ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಅದರಿಂದ ಹೊರಬರಬೇಕು ಅನ್ನೋ ತುಡಿತದಲ್ಲಿ ಇನ್ನೇನೋ ಮತ್ತೊಂದು ಸಾಲ ಇತ್ಯಾದಿ ಅಂಥದ್ದೊಂದು ಪ್ರಯತ್ನ ಮಾಡಬೇಡಿ. ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿದೆ, ಆತಂಕ ಬೇಡ. ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡೋದು, ದ್ವಿತೀಯದ ಮಾಂದಿಯ ಒಂದು ಬೆದರಿಕೆ ಜಾಸ್ತಿ ಇದೆ. ಈ ಕಾರಣದಿಂದಾಗಿ ಈ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ, ಸಣ್ಣ ಪುಟ್ಟದ್ದು, ಅದೇನು ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಉಳಿದ ಹಾಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಬುದ್ಧಿಬಲ ಚೆನ್ನಾಗಿದೆ, ಕುಟುಂಬ ಸೌಖ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬೌದ್ಧಿಕ ಬಲ, ಸ್ತ್ರೀಯರಿಗೆ ಬಲ ಚೆನ್ನಾಗಿದೆ. ಮಾನಸಿಕವಾಗಿ ಸಮಾಧಾನ ಇರುತ್ತೆ, ಹೆಚ್ಚಿನ ತೊಡಕುಗಳಿಲ್ಲ. ಕೆಲಸದಲ್ಲೂ ಬಲ ಇದೆ, ಚೆನ್ನಾಗಿದೆ ಈ ದಿವಸ. ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚತುರ್ಥದಲ್ಲಿದ್ದರೆ ಸೌಖ್ಯ ಸಮೃದ್ಧಿ, ಮನಸ್ಸಿಗೆ ಸಮಾಧಾನ, ನಿರಾಳತೆ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ನೀರಿನ ಸಮೃದ್ಧಿ, ಇಷ್ಟೆಲ್ಲ ಶುಭ ಫಲ ಇದೆ. ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ. ಗುರುಬುಧರಿಂದಾಗಿ ನಿಮಗೆ ಹೆಚ್ಚಿನ ಒಂದು ಮಾನ್ಯತೆ, ಸ್ಥಾನಮಾನ ಇತ್ಯಾದಿಗಳೆಲ್ಲ ಸಿಗುತ್ತೆ. ಹೀಗಾಗಿ ಹೆಚ್ಚಿನ ಶುಭ ಫಲವೇ ಇದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಸಿಂಹರಾಶಿಯವರಿಗೆ ನೋಡಿ ಈ ದಿವಸ ಲಾಭದಾಯಕವಾಗಿದೆ. ಸಹೋದರರಿಂದ ಲಾಭ, ಸಹೋದರ ಅನುಕೂಲ, ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ವಿದೇಶ ವಹಿವಾಟಿನ ಲಾಭ, ವೃತ್ತಿಯಲ್ಲೂ ಅನುಕೂಲ, ಸಂಗಾತಿಯ ಸಹಕಾರ, ಹೀಗೆಲ್ಲ ಬಗೆಯಲ್ಲೂ ಚೆನ್ನಾಗಿದೆ. ಆರೋಗ್ಯ ಸ್ವಲ್ಪ ಹಾನಿ ಸೂಚಿಸ್ತಾ ಇದೆ. ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ, ವಿಘ್ನಗಳು ಸಂಭವಿಸುತ್ತೆ. ಆದರೆ ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಮಾತಿನ ಬಲ ಚೆನ್ನಾಗಿರ್ತದೆ ಈ ದಿವಸ. ಚಂದ್ರ ದ್ವಿತೀಯದಲ್ಲಿದ್ದರೆ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತ. ನಿಮ್ಮ ಮಾತೇ ನಿಮಗೆ ಬಲ, ಅಷ್ಟು ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು ಮಾಡಿಸಿ ಅನುಕೂಲ ಆಗುತ್ತೆ. 6 ರಾಶಿಗಳ ಫಲಾಫಲ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ತೊಡಕುಗಳಿದೆ, ಅದಕ್ಕೇನು ಪರಿಹಾರ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು ಉಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಪುಟ್ಟ ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.